Good morning, all. In this audio clip, let us look at the unit second. Already we saw unit 1. In unit 1, Mr. Wozerkoff came to his old school and he is asking for his refund. Right? There, the dialogue took place between principal and Wozerkoff. ಅವನ ರೀಫಂಡನ್ನು ಕೇಳಲಿಕ್ಕೋಸ್ಕರ ಹಳೆಯ ಸ್ಕೂಲಿಗೆ ಹೋಗಿದ್ದಾನೆ. ಇದೊಂದು ಹೈಸ್ಕೂಲ್ ಸೆಕ್ಷನ್. ಅಲ್ಲಿ ಪ್ರಿನ್ಸಿಪಲ್ ಸರ್ ಮತ್ತು ವಾಜರ್ಕಾಫ್ ನಡುವೆ ಆಲ್ರೆಡಿ ಡಿಸ್ಕಷನ್ ಆಗಿದೆ. ಸೊ ಅದನ್ನು ನಾವು ಯೂನಿಟ್ 1ನಲ್ಲಿ ನೋಡಿದ್ವಿ. ವಾಜರ್ಕಾಫ್ ನನಗೆ ರೀಫಂಡ್ ಬೇಕು ಅಂತ ಕೇಳ್ತಿದ್ದಾನೆ. ಯಾಕೆ ಅಂದರೆ ಅವನು ಆ ಸ್ಕೂಲ್ನಲ್ಲಿ ಏನೂ ಸಹ ಕಲ್ತಿಲ್ಲ. ರೈಟ್? ಅವನೆಂತ ಕಲ್ತಿದ್ದ, ಅದಕ್ಕೆ ಈಗ ಅವನಿಗೆ ಜಾಬ್ ಕೂಡ ಸಿಗ್ತಿಲ್ಲ. ಅಂದರೆ ಅವನು ಕಲ್ತಿದ್ದೆಲ್ಲವೂ ಯೂಸ್ಲೆಸ್. ರೈಟ್? ಅವನ ಸರ್ಟಿಫಿಕೇಟ್ ಯಾವುದಕ್ಕೂ ಕೂಡ ಉಪಯೋಗ ಬರ್ತಾ ಇಲ್ಲ. ಈಗ ಅವನು ನನಗೆ ರೀಫಂಡ್ ಕೊಡಿ, ಇಲ್ಲ ಅಂದರೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ ಅಂತ ಹೇಳ್ತಿದ್ದಾನೆ ಪ್ರಿನ್ಸಿಪಲ್ ಸರ್. ಸರಿ, ನೀನು ಹೊರಗಡೆ ವೆಯ್ಟ್ ಮಾಡು, ನಾನು ನಿನಗೆ ಯೋಚನೆ ಮಾಡಿ ಹೇಳ್ತೀನಿ ಅಂದರೂ ಕೂಡ ಇಲ್ಲ ನಾನು ಇಲ್ಲೇ ಇರ್ತೀನಿ, ನೀವು ರೀಫಂಡ್ ಕೊಡೋವರೆಗೆ ನಾನು ಹೋಗೋದಿಲ್ಲ ಅಂತ ಹೇಳಿ ಅಲ್ಲೇ ಕೂತಿದ್ದಾನೆ. ಸೊ ಈಗ ನೋಡಿ ಯೂನಿಟ್ 2. ದ ಪ್ರಿನ್ಸಿಪಲ್ ಟ್ರೈಂಗ್ ಟು ಗೇನ್ ಟೈಮ್, ವಾಟ್ ಮೇಕ್ಸ್ ಯು ಥಿಂಕ್ ಯು ಕಾಂಟ್ ಡೂ ಎನಿಥಿಂಗ್. ಈಗ ಪ್ರಿನ್ಸಿಪಲ್ ಸರ್ ಕೇಳ್ತಿದ್ದಾರೆ, ವಾಟ್ ಮೇಕ್ಸ್ ಯು ಥಿಂಕ್ ಯು ಕಾಂಟ್ ಡೂ ಎನಿಥಿಂಗ್. ನೀನೇನು ಮಾಡೋಕ್ಕಾಗಲ್ಲ ಅಂತ ನೀನು ಯಾವುದು ನಿನಗೆ ಯೋಚನೆ ಮಾಡೋ ಹಾಗೆ ಮಾಡಿದೆ? ವಾಜರ್ಕಾಫ್, ಎವ್ರಿಬಡಿ ಥಿಂಕ್ಸ್ ಸೊ. ಇಫ್ ಐ ಗೆಟ್ ಅ ಜಾಬ್ ಐ ಕಾಂಟ್ ಕೀಪ್ ಇಟ್. ಗಿವ್ ಮಿ ಅನ್ ಎಕ್ಸಾಮಿನೇಷನ್ ಆ್ಯಂಡ್ ಟೆಲ್ ಮಿ ವಾಟ್ ಐ ಆಟ್ ಟು ಡೂ. ಕಾಲ್ ಇನ್ ದ ಮಾಸ್ಟರ್ಸ್ ಆ್ಯಂಡ್ ಲೆಟ್ ದೆಮ್ ಸೇ. ಈಗ ವಾಜರ್ಕಾಫ್ ಹೇಳ್ತಿದ್ದಾನೆ, ಎವ್ರಿಬಡಿ ಥಿಂಕ್ಸು, ಎಲ್ಲರೂ ಕೂಡ ಅದೇ ಥರನೇ ಯೋಚನೆ ಮಾಡ್ತಾರೆ. ಇಫ್ ಐ ಗೆಟ್ ಅ ಜಾಬ್ ಐ ಕಾಂಟ್ ಕೀಪ್ ಇಟ್. ನಾನೇನಾದರೂ ಜಾಬ್ ತೊಗೊಂಡ್ರೆ ಇವನ್ ಆ ಜಾಬನ್ನು ಕೂಡ ನಾನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಏನು ಮಾಡಿ, ಗಿವ್ ಮಿ ಆ್ಯನ್ ಎಕ್ಸಾಮಿನೇಷನ್, ನನಗೆ ಒಂದು ಎಕ್ಸಾಮನ್ನು ಕೊಡಿ, ಆ್ಯಂಡ್ ಟೆಲ್ ಮಿ ವಾಟ್ ಐ ಆಟ್ ಟು ಡೂ, ಆನಂತರ ಹೇಳಿ ನಾನು ಏನನ್ನು ಮಾಡಬೇಕು ಅಂತ. ಕಾಲ್ ದ ಮಾಸ್ಟರ್ಸ್ ಆ್ಯಂಡ್ ಲೆಟ್ ದೆಮ್ ಸೇ. ನಿಮ್ಮ ಇಲ್ಲಿರೋ ಎಲ್ಲ ಟೀಚರ್ಸ್ಗಳನ್ನ ಕರೀರಿ, ನೆಕ್ಸ್ಟು ಅವರು ನನಗೆ ಹೇಳ್ತಾರೆ, ಮಾಸ್ಟರ್ಸ್ಗಳನ್ನು ಕರೀರಿ, ಅವರು ನನಗೆ ನಾನೇನು ಮಾಡಬೇಕಂತ ಹೇಳ್ತಾರೆ. ರೈಟ್? ಎಕ್ಸಾಮನ್ನು ಕೊಡಿ, ಆ ಎಕ್ಸಾಮಲ್ಲಿ ನಾನು ಪಾಸ್ ಆಗ್ತೀನಾ ಇಲ್ವಾ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡಿ, ನಾನು ಈ ಸ್ಕೂಲ್ನಲ್ಲಿ ಸ್ವಲ್ಪ ಆದರೂ ಕಲ್ತಿದ್ದೀನಾ ಇಲ್ವಾ ಅನ್ನೋದು ಅಂತ ಹೇಳ್ತಿದ್ದಾರೆ. ದ ಪ್ರಿನ್ಸಿಪಲ್, ವಾಟ್ ಅ ಡಿಸ್ಟ್ರೆಸ್ಸಿಂಗ್ ಬಿಸ್ನೆಸ್, ಹೌ ಅನ್ಫಾರ್ಚುನೇಟ್, ಯು ರಿಯಲಿ ವಾಂಟ್ ಟು ಟೇಕ್ ಅನದರ್ ಎಕ್ಸಾಮಿನೇಷನ್. ಪ್ರಿನ್ಸಿಪಲ್ ಸರ್ ಹೇಳ್ತಿದ್ದಾರೆ, ವಾಟ್ ಅ ಡಿಸ್ಟ್ರೆಸ್ಸಿಂಗ್ ಮೀನ್ಸ್ ಇರಿಟೇಟಿಂಗ್ ಬಿಸ್ನೆಸ್. ಇದೆಷ್ಟು ಇರಿಟೇಟಿಂಗ್ ಬಿಸ್ನೆಸ್ ಅಂತ ಅನ್ನಿಸ್ತದೆ ಗೊತ್ತಾ ನನಗೆ. ಅವು ಅನ್ಫಾರ್ಚುನೇಟ್, ನೀನೆಷ್ಟು ದುರಾದೃಷ್ಟ. ಎಲ್ಲರೂ ಕೂಡ ಎಕ್ಸಾಮ್ ಅಂತ ಹೇಳಿದ್ರೆ ಒಂದು ಸಲ ಬರೆಯೋಕ್ಕೆ ಕಷ್ಟಪಡ್ತಾರೆ, ನೀನು ಮತ್ತೊಂದು ಸಲ ಎಕ್ಸಾಮ್ ಬರಿತೀನಿ ಅಂತ ಹೇಳ್ತಿದ್ದೆಲ್ಲ, ನೀನು ಎಷ್ಟು ದುರಾದೃಷ್ಟನಪ್ಪ. ಯು ರಿಯಲಿ ವಾಂಟ್ ಟು ಟೇಕ್ ಅನದರ್ ಎಕ್ಸಾಮಿನೇಷನ್. ನಿಜವಾಗ್ಲೂ ನೀನು ಮತ್ತೆ ಎಕ್ಸಾಮ್ ಬರೆಯೋಕ್ಕೆ ರೆಡಿ ಇದೆಯಾ, ನೀನು ಮತ್ತೆ ಎಕ್ಸಾಮ್ ತಗೊಳ್ತೀಯಾ ಅಂತ ಕೇಳ್ತಿದ್ದಾರೆ ವಾಜರ್ಕಾಫ್. ಎಸ್, ಐ ಹ್ಯಾವ್ ದ ರೈಟ್ ಟು ಟೇಕ್ ಒನ್. ನನಗೆ ಮತ್ತೆ ಎಕ್ಸಾಮಿನೇಷನನ್ನು ತಗೊಳ್ಳೋ ರೈಟ್ ಇದೆ, ನಾನು ಎಕ್ಸಾಮ್ ತಗೊಳ್ತೀನಿ, ಎಕ್ಸಾಮ್ ಬರಿತೀನಿ ಅಂತ ಹೇಳ್ತಿದ್ದಾನೆ. ದ ಪ್ರಿನ್ಸಿಪಲ್, ವಾಟ್ ಅನ್ ಅನ್ಯೂಶುವಲ್ ಕೇಸ್. ಈ ಸ್ಕ್ರ್ಯಾಚಸ್ ಇಸ್ ಹೆಡ್. ಐ ನೆವರ್ ಹರ್ಡ್ ಆಫ್ ಎನಿಥಿಂಗ್ ಲೈಕ್ ಇಟ್ ಬಿಫೋರ್. ಏರ್ ಐ ಶಲ್ ಹ್ಯಾವ್ ಟು ಕನ್ಸಲ್ಟ್ ದ ಸ್ಟಾಫ್. I shall have to call a conference. Here, will you wait in the waiting room and give me a few minutes? See, ಈಗ ಪ್ರಿನ್ಸಿಪಲ್ ಸರ್ ಹೇಳ್ತಿದ್ರೆ, ವಾಟ್ ಅನ್ ಅನ್ಯೂಶುವಲ್ ಕೇಸ್ ಇದು, ವಾಟ್ ಅ ರೇರ್ ಕೇಸ್ ಇದು, ಇದೊಂದು ಅನ್ಯೂಶುವಲ್ ಕೇಸ್ ಅಪ್ಪ. ಈ ಥರದ ಯಾವುದೇ ಥರದ ಕೇಸಸ್ಗಳು ಇಲ್ಲಿಯವರೆಗೆ ಬಂದಿರಲಿಲ್ಲ ಅಂತ ಅವರು ತಮ್ಮ ತಲೆಯನ್ನು ಸ್ಕ್ರ್ಯಾಚ್ ಮಾಡ್ಕೊಳ್ತಿದ್ದಾರೆ, ಅಂದರೆ ತಲೆಯನ್ನು ಕೆರ್ಕೊಳ್ತಾ ಹೇಳ್ತಾ ಇದ್ದಾರೆ. ವಾಟ್ ಆನ್ ಅನ್ಯೂಶುವಲ್ ಕೇಸ್, ಇಟ್ ಈಸ್ ಇರಿಟೇಟಿಂಗ್ ಬಿಸ್ನೆಸ್ ಅಂತ ಹೇಳ್ತಿದ್ದಾರೆ. ಐ ನೆವರ್ ಹರ್ಡ್ ಆಫ್ ಎನಿಥಿಂಗ್ ಲೈಕ್ ಇಟ್ ಬಿಫೋರ್. ನಾನು ಈ ಥರದ್ದನ್ನು ಇದಕ್ಕೂ ಮುಂಚೆ ಕೇಳೇ ಇರಲಿಲ್ಲ ನನ್ನ ಸರ್ವೀಸಲ್ಲಿ ಅಂತ ಹೇಳ್ತಿದ್ದಾರೆ. ಏರ್ ಮೀನ್ಸ್ ಮಿಸ್ಟರ್ ಅಂತ. ಏರ್ ಐ ಶಲ್ ಹ್ಯಾವ್ ಟು ಕನ್ಸಲ್ಟ್ ದ ಸ್ಟಾಫ್. ಅವನಿಗೆ ಹೇಳ್ತಿದ್ದಾರೆ, ಮಿಸ್ಟರ್, ನಾನು ನನ್ನ ಸ್ಟಾಫ್ಸನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ, ಟೀಚರ್ಸ್ ಜೊತೆ ನಾನು ಮಾತಾಡಬೇಕಾಗುತ್ತೆ. ಐ ಶಲ್ ಹ್ಯಾವ್ ಟು ಕಾಲ್ ಅ ಕಾನ್ಫರೆನ್ಸ್. ನಾನೊಂದು ಕಾನ್ಫರೆನ್ಸ್ ಮಾಡಬೇಕು ಈಗ, ಅಂದರೆ ಮೀಟಿಂಗನ್ನು ಮಾಡಬೇಕು ನಾನು. ವಿಲ್ ಯು ವೇಟ್ ಇನ್ ದ ವೇಟಿಂಗ್ ರೂಮ್. ನೀನು ವೇಟಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ತಾ ಇರ್ತೀಯಾ? ಆ್ಯಂಡ್ ಗಿವ್ ಮಿ ಅ ಫ್ಯೂ ಮಿನಿಟ್ಸ್. ನನಗೆ ಕೆಲವು ನಿಮಿಷಗಳನ್ನ ಕೊಡ್ತೀರಾ ಅಂತ ಪ್ರಿನ್ಸಿಪಲ್ ಸರ್ ಕೇಳ್ತಿದ್ದಾರೆ. ವಾಜರ್ಕಾಫ್ ರೈಸಿಂಗ್, ಎಸ್ ಬಟ್ ಬಿ ಕ್ವಿಕ್, ಐ ಹ್ಯಾವ್ ಗಾಟ್ ನೋ ಟೈಮ್ ಟು ವೇಸ್ಟ್. ಸೊ ನಾವು ವಾಜರ್ಕಾಫ್ ಹೇಳ್ತಿದ್ದಾನೆ, ಆಯಿತು ಟೈಮ್ ತಗೊಳ್ಳಿ, ಬಟ್ ಬೇಗ ಮಾಡಿ, ಬಿ ಕ್ವಿಕ್. ರೈಟ್? ಬೇಗ ಮುಗಿಸ್ಕೊಡಿ, ಬಿಕಾಸ್ ಐ ಹ್ಯಾವ್ ಗಾಟ್ ನೋ ಟೈಮ್ ಟು ವೇಸ್ಟ್. ನನಗೆ
ಟೈಮನ್ನು ವೇಸ್ಟ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾನೆ. ರೈಟ್. ದೆನ್ ಈ ಸಾಂಟರ್ಸ್ ಔಟ್ ಇನ್ ಲೈಜರ್ಲಿ ಫ್ಯಾಷನ್. ನೋಡಿ ಅವನಿಗೇನು ಮಾಡ್ತಿದ್ದಾನೆ, ಲೈಜರ್ಲಿ ಫ್ಯಾಷನ್ ಮೀನ್ಸ್ ವಾಕ್ ಇನ್ ರಿಲ್ಯಾಕ್ಸ್ಡ್ ಮೂಡಿಗೆ ಅವನು ನಿಧಾನಕ್ಕೆ ರಿಲ್ಯಾಕ್ಸ್ ಆಗಿ ವಾಕ್ ಮಾಡಿಕೊಂಡು ಹೊರಗಡೆ ಹೋಗ್ತಿದ್ದಾನೆ. ದ ಪ್ರಿನ್ಸಿಪಲ್ ರಿಂಗ್ಸ್, ದ ಸರ್ವೆಂಟ್ ಎಂಟರ್ಸ್, ಆಸ್ಕ್ ದ ಸ್ಟಾಫ್ ಟು ಕಮ್ ಹಿಯರ್ ಅಟ್ ಒನ್ಸ್, ಅ ಮೋಸ್ಟ್ ಎಕ್ಸ್ಟ್ರಾಡಿನರಿ ಕಾನ್ಫರೆನ್ಸ್. ಈಗ ಪ್ರಿನ್ಸಿಪಲ್ ಸರ್ ಬೆಲ್ ಮಾಡ್ತಾರೆ, ಸರ್ವೆಂಟ್ ಬರ್ತಾನೆ, ಆಸ್ಕ್ ದ ಸ್ಟಾಫ್ ಟು ಕಮ್ ಹಿಯರ್ ಅಟ್ ಒನ್ಸ್. ಎಲ್ಲ ಸ್ಟಾಫ್ಸ್ಗಳಿಗೆ ಹೇಳು ಎಲ್ಲರೂ ಒಟ್ಟಿಗೆ ಈಗ ಬರಲಿಕ್ಕೆ, ಬಿಕಾಸ್ ಇಟ್ ಈಸ್ ಅ ಮೋಸ್ಟ್ ಎಕ್ಸ್ಟ್ರಾಡಿನರಿ ಕಾನ್ಫರೆನ್ಸ್. ಇದೊಂದು ತುಂಬ ಎಕ್ಸ್ಟ್ರಾಡಿನರಿ ಆಗಿರುವಂಥ ಒಂದು ಕಾನ್ಫರೆನ್ಸ್ ಆರ್ ಮೀಟಿಂಗ್. ಸೊ ಎಲ್ಲರನ್ನ ಏನು ಮಾಡಿ ಬರೋಕ್ಕೆ ಹೇಳು ಅಂತ ಹೇಳ್ತಿದ್ದಾರೆ. ದ ಸರ್ವೆಂಟ್ ಎಸ್ ಸರ್, ಈ ಗೋಸ್ ಔಟ್. ಸರ್ವೆಂಟ್ ಆಯಿತು ಸರ್ ಹೇಳ್ತೀನಿ ಅಂತ ಹೇಳಿ ಹೊರಗಡೆ ಹೌದಾ. ದ ಪ್ರಿನ್ಸಿಪಲ್ ಟ್ರೈಂಗ್ ಔಟ್ ಈಸ್ ಅ ಸ್ಪೀಚ್. ಈಗ ಪ್ರಿನ್ಸಿಪಲ್ ಸರ್ ಮಾತಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ರೈಟ್. ಈಗ ಎಲ್ಲ ಸ್ಟಾಫ್ಸ್ ಬಂದಿದ್ದಾರೆ, ಅಂದರೆ ಎಲ್ಲ ಟೀಚರ್ಸ್ಗಳು ಬಂದಿದ್ದಾರೆ ಅಲ್ಲಿಗೆ. ಜೆಂಟಲ್ಮ್ಯಾನ್, ಐ ಹ್ಯಾವ್ ಆಸ್ಕ್ಡ್ ಯು ಟು ಕಮ್ ಹಿಯರ್ ಆನ್ ಅಕೌಂಟ್ ಆಫ್ ಅ ಮೋಸ್ಟ್ ಅನ್ಯೂಶುವಲ್ ಸ್ಟೇಟ್ ಆಫ್ ಅಫೇರ್ಸ್. ಇಟ್ ಈಸ್ ಅನ್ಪ್ರೆಸಿಡೆಂಟೆಡ್. ಸಿ ಈಗ ಹೇಳ್ತಿದ್ದಾನೆ ಟ್ರೈಂಗ್ ಔಟ್ ಸ್ಪೀಚ್. ಅವನು ತನ್ನ ಥ್ರೋಟ್ ಎಲ್ಲ ಸರಿ ಮಾಡಿಕೊಂಡು ಈಗ ಮಾತಾಡಲಿಕ್ಕೆ ಶುರು ಮಾಡ್ತಿದ್ದಾನೆ. ಜೆಂಟಲ್ಮ್ಯಾನ್, ಐ ಹ್ಯಾವ್ ಆಸ್ಕ್ಡ್ ಯು ಟು ಕಮ್ ಹಿಯರ್ ಅಟ್ ಆನ್ ಅಕೌಂಟ್ ಆಫ್ ಅ ಮೋಸ್ಟ್ ಅನ್ಯೂಶುವಲ್ ಸ್ಟೇಟ್ ಆಫ್ ಅಫೇರ್ಸ್. ನಾನು ನಿಮ್ಮನ್ನು ಇಲ್ಲಿ ಕರೆಸಿರೋದು ಯಾಕಂತ ಹೇಳಿದ್ರೆ, ಒಂದು ಅನ್ಯೂಶುವಲ್ ಆಗಿರ್ತಕ್ಕಂಥ ಸ್ಟೇಟ್ ಆಫ್ ಅಫೇರ್ಸ್, ಒಂದು ವ್ಯವಹಾರದ ಬಗ್ಗೆ ಒಂದು ಡಿಸ್ಕಸ್ ಮಾಡಬೇಕಾಗಿದೆ. ರೈಟ್. ಒಂದು ಬಿಸ್ನೆಸ್ನ ಬಗ್ಗೆ, ಅನ್ಯೂಶುವಲ್ ಆಗಿರೋ ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರನ್ನ ಒಟ್ಟಿಗೆ ಇಲ್ಲಿಗೆ ಕರೆಸ್ತೆ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ಅನ್ಪ್ರೆಸಿಡೆಂಟೆಡ್. ಇದೊಂದು ನಮಗೆ ಹೊಸದಾಗಿರುವಂಥದ್ದು, ರೇರ್ ಕೇಸ್. ಈ ಥರದ ಕೇಸನ್ನು ನಾವು ಮುಂಚೆ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ, ನೆಕ್ಸ್ಟ್ ಕೂಡ ನೋಡಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದೊಂದು ರೇರ್ ಕೇಸ್. ಇದರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡಬೇಕಾಗಿದೆ. ಇನ್ ದ 30 years that I have been a school master, I have never heard of anything like it. ಸೊ ಹೇಳ್ತಿದ್ದಾರೆ ನೋಡಿ, ನನ್ನ 30 years ಸರ್ವಿಸ್ನಲ್ಲಿ ನಾನು 30 years ಸ್ಕೂಲ್ ಮಾಸ್ಟರ್ ಆಗಿ ವರ್ಕ್ ಮಾಡಿದ್ದೇನೆ. ಆ ಸರ್ವಿಸ್ ಪೀರಿಯಡಲ್ಲಿ ನಾನು ಯಾವುದೇ ಥರದ ವಿಷಯವನ್ನು, ಈ ರೀತಿ ರೇರ್ ಕೇಸಸನ್ನು ನಾನು ನೋಡಿಲ್ಲ. ರೈಟ್. ನೆವರ್ ಸೋ ಲಾಂಗ್ ಆ್ಯಸ್ ಐ ಲೀವ್. ನಾನು ಎಷ್ಟು ಬದುಕಿರ್ತೀನೋ ಅಲ್ಲಿಯವರೆಗೆ ಕೂಡ ನಾನು ಏನು ಮಾಡೋಕ್ಕಾಗಲ್ಲ, ಈ ಥರದ ಕೇಸನ್ನು ನೋಡ್ತೀನೋ ಇಲ್ವೋ ಗೊತ್ತಿಲ್ಲ. ಶಾಲ್ ಐ ಎಕ್ಸ್ಪೆಕ್ಟ್ ಟು ಹಿಯರ್ ಆಫ್ ಎನಿಥಿಂಗ್ ಲೈಕ್ ಇಟ್ ಅಗೇನ್. ನಾನು ಈ ರೀತಿಯ ಕೇಸಸನ್ನು ಎಕ್ಸ್ಪೆಕ್ಟ್ ಕೂಡ ಮಾಡೋದಿಲ್ಲ ಕೇಳಿಸ್ಕೊಳ್ಳೋಕ್ಕೆ ಅಂತ ಹೇಳ್ತಿದ್ದಾರೆ. ನೆವರ್, ಗಾಡ್ ಫರ್ಬಿಡ್. ನೋ ನೋ ನೋ, ನೆವರ್ ಎಟ್ ಆಲ್. ಗಾಡ್ ಏನು ಮಾಡು, ಇದನ್ನು ಫರ್ಬಿಡ್ ಮಾಡು, ನಿಷೇಧಿಸ್ಬಿಡು. ಬಿಕಾಸ್ ಈ ಥರದ ಕೇಸಸ್ಗಳು ಬಂದರೆ ನಾವು ಸ್ಕೂಲನ್ನು ನಡೆಸಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ದ ಮಾಸ್ಟರ್ ಸೆಂಟರ್. ಈಗ ಮಾಸ್ಟರ್ಸ್ ಬರ್ತಾ ಇದ್ದಾರೆ. ಇಲ್ಲಿವರೆಗೆ ಪ್ರಿಪೇರ್ ಆಗ್ತಾಯಿದ್ರು ಪ್ರಿನ್ಸಿಪಲ್ ಸರ್ ಏನು ಮಾತಾಡಬೇಕು ಅಂತ. ಈಗ ಮಾಸ್ಟರ್ಸ್ ಎಲ್ಲ ಎಂಟರ್ ಆದರು. ದೇ ಆರ್ ಕ್ಯಾರೆಕ್ಟರಿಸ್ಟಿಕ್ ಫಿಗರ್ಸ್ ಹೂಸ್ ಎಕ್ಸೆಂಟ್ರಿಸಿಟೀಸ್ ಆರ್ ಎಕ್ಸಾಜರೇಟೆಡ್. ಸಿ ಇಲ್ಲಿ ಮಾಸ್ಟರ್ಸ್ ಎಲ್ಲ ಎಂಟರ್ ಆದರು. ಈಗ ದೇ ಆರ್ ಕ್ಯಾರೆಕ್ಟರಿಸ್ಟಿಕ್, ಈ ಡ್ರಾಮಾದಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ ಅವರೆಲ್ಲ. ರೈಟ್. ಹೂಸ್ ಎಕ್ಸೆಂಟ್ರಿಸಿಟೀಸ್ ಆರ್ ಎಕ್ಸಾಜರೇಟೆಡ್. ಇಲ್ಲಿ ಅವರ ಸಬ್ಜೆಕ್ಟ್ ಏನಿದೆ, ಅವರ ಡಿವಿಷನ್ ಏನಿದೆ, ಅದನ್ನು ಎಕ್ಸಾಜರೇಟೆಡ್ ಆಗಿ ಹೇಳಿದ್ದಾರೆ. ರೈಟ್. ಉತ್ಪ್ರೇಕ್ಷೆ ಮಾಡಿ ಹೇಳಿದ್ದಾರೆ. ಜೆಂಟಲ್ಮ್ಯಾನ್, ಐ ಹ್ಯಾವ್ ಆಸ್ಕ್ಡ್ ಯು ಟು ಕಮ್ ಹಿಯರ್ ಆನ್ ಅಕೌಂಟ್ ಆಫ್ ಅ ಮೋಸ್ಟ್ ಅನ್ಯೂಶುವಲ್ ಸ್ಟೇಟ್ ಆಫ್ ಅಫೇರ್ಸ್. ಸಿಟ್ ಡೌನ್ ಜೆಂಟಲ್ಮ್ಯಾನ್. ಈಗ ಪ್ರಿನ್ಸಿಪಲ್ ಸರ್ ಹೇಳ್ತಿದ್ದಾರೆ, ನಾನು ನಿಮ್ಮನ್ನು ಇಲ್ಲಿಗೆ ಬರೋಕ್ಕೆ ಹೇಳಿದೆ ಯಾಕಂದರೆ ಒಂದು ಅನ್ಯೂಶುವಲ್ ಆಗಿರ್ತಕ್ಕಂಥ ಬಿಸ್ನೆಸ್ ವಿಷಯವನ್ನು ಮಾತಾಡಲಿಕ್ಕೆ ನಾನು ನಿಮಗಿಲ್ಲಿ ಬರೋಕ್ಕೆ ಹೇಳಿದ್ದೀನಿ. ಸಿಟ್ ಡೌನ್ ಜೆಂಟಲ್ಮ್ಯಾನ್, ಕೂತ್ಕೊಳ್ಳಿ ಅಂತ ಅವರಿಗೆ ಜೆಂಟಲ್ಮ್ಯಾನ್ ಅಂತ ರೆಸ್ಪೆಕ್ಟ್ಫುಲ್ಲಾಗಿ ಹೇಳ್ತಿದ್ದಾನೆ. ಐ ಶಾಲ್ ಓಪನ್ ದ ಕಾನ್ಫರೆನ್ಸ್. ನಾನೀಗ ಕಾನ್ಫರೆನ್ಸ್ ಅಂದರೆ ಮೀಟಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಇಟ್ ಈಸ್ ಅನ್ಪ್ರೆಸಿಡೆಂಟೆಡ್, ಇನ್ಕ್ರೆಡಿಬಲ್, ಫ್ಯಾಂಟಾಸ್ಟಿಕ್. ಈಗ ಪ್ರಿನ್ಸಿಪಲ್ ಸರ್ ಹೇಳ್ತಿದ್ದಾರೆ, ಇದೊಂದು ಅನ್ಪ್ರೆಸಿಡೆಂಟೆಡ್ ಮೀಟಿಂಗ್, ಇದೊಂದು ರೇರ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಹೊಸದಾದ ರೀತಿಯ ಮೀಟಿಂಗ್, ಹೊಸದಾದ ವಿಷಯಕ್ಕೆ ಸಂಬಂಧಪಟ್ಟಂತಹ ಮೀಟಿಂಗ್. ಇನ್ಕ್ರೆಡಿಬಲ್, ಇದನ್ನು ನಂಬೋಕ್ಕೆ ಸಾಧ್ಯನೇ ಇಲ್ಲ, ಆದರೂ ಕೂಡ ನೀವು ನಂಬಲೇಬೇಕು, ಬಿಕಾಸ್ ಇಟ್ ಈಸ್ ಫ್ಯಾಂಟಾಸ್ಟಿಕ್. ರೈಟ್. ಅ ಫಾರ್ಮರ್ ಸ್ಟೂಡೆಂಟ್ ಆ್ಯಸ್ ಜಸ್ಟ್ ಕಮ್ ಟು ಸಿ ಮೀ. ಏನು ಮಾಡಿದ್ದಾರೆ, ಫಾರ್ಮರ್ ಸ್ಟೂಡೆಂಟ್ ಒಬ್ಬ ನನ್ನನ್ನು ನೋಡಲಿಕ್ಕೆ ಬಂದಿದ್ದ. ರೈಟ್.
ಏರ್ ಅನ್ ಇಂಡಿವಿಜುವಲ್ ನೇಮ್ಡ್ ವಾಜರ್ಕಾಫ್. ಅವನ ಹೆಸರೇನಪ್ಪ ಅಂದರೆ ಏರ್ ಮೀನ್ಸ್ ಮಿಸ್ಟರ್ ವಾಜರ್ಕಾಫ್. ಅವನು ಒಬ್ಬ ಇಂಡಿವಿಜುವಲ್ ಬಂದಿದ್ದಾನೆ, ಅವನ ಹೆಸರು ವಾಜರ್ಕಾಫ್ ಅಂತ ಹೇಳ್ತಿದ್ದಾರೆ. ಈ ಬ್ರಾಟ್ ಅಪ್ ಅ ಕ್ವಶನ್ ವಿಚ್ ಐ ಹ್ಯಾವ್ ನೆವರ್ ಎನ್ಕೌಂಟರ್ಡ್ ಇನ್ ಮೈ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಅವನೇನು ಮಾಡಿದ್ದಾನೆ, ಅವನ ಜೊತೆಯಲ್ಲಿ ಒಂದು ಕ್ವೆಶನನ್ನು ತಂದಿದ್ದಾನೆ, ವಿಚ್ ಐ ಹ್ಯಾವ್ ನೆವರ್ ಎನ್ಕೌಂಟರ್ಡ್ ಇನ್ ಮೈ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ನನ್ನ 30 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನು ಈ ಥರದ ಒಂದು ಕ್ವೆಶನನ್ನು ಎನ್ಕೌಂಟರ್ ಮಾಡಿರಲಿಲ್ಲ, ಮೀನ್ಸ್ ಎದುರಿಸಿರಲಿಲ್ಲ, ಈ ಥರದೊಂದು ಕ್ವೆಶನನ್ನು ಕೇಳಿಯೂ ಇರಲಿಲ್ಲ. ರೈಟ್. ಈ ಎಕ್ಸ್ಪ್ಲೋರ್ಡ್ಸ್ ಐ ನೆವರ್ ಹರ್ಡ್ ಆಫ್ ಎನಿಥಿಂಗ್ ಲೈಕ್ ಇಟ್. ಈವನ್ ನಾನೇನು ಮಾಡಿರಲಿಲ್ಲ, ಆ ಥರದ ಒಂದು ಕ್ವೆಶನ್ ಬಗ್ಗೆ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಟೈಮಲ್ಲಿ ಕೇಳಿಸ್ಕೊಂಡೇ ಇಲ್ಲ. ರೈಟ್. ದ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಟೆಲ್ ಅಸ್ ಅಬೌಟ್ ಇಟ್. ದ ಮ್ಯಾಥಮೆಟಿಕ್ಸ್ ಮಾಸ್ಟರ್ ವೈ. ಈಗ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಹೇಳ್ತಿದ್ದಾರೆ ಟೆಲ್ ಅಸ್ ಅಬೌಟ್ ಇಟ್. ಅದ್ರ ಬಗ್ಗೆ ಹೇಳಿ ಸರ್, ಯಾಕೆ ಅಂತ, ಅವನು ಯಾಕೆ ಆಗಿ ಮಾಡ್ತಿದ್ದಾನೆ ಅಂತ. ದ ಪ್ರಿನ್ಸಿಪಲ್ ಬಿಕಾಸ್ ಈಸ್ ಲಾಸ್ಟ್ ಹಿಸ್ ಜಾಬ್. ಪ್ರಿನ್ಸಿಪಲ್ ಸರ್ ಹೇಳ್ತಿದ್ದಾರೆ ಯಾಕಂದರೆ ಅವನೇನು ಮಾಡಿದ್ದಾನೆ, ಅವನ ಜಾಬನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಬಿಕಾಸ್ ಈಸ್ ಬ್ರೋಕ್, ಅವನು ಛಿದ್ರವಾಗಿ ಹೋಗ್ಬಿಟ್ಟಿದ್ದಾನೆ. ಬಿಕಾಸ್ ಈಸ್ ಅನ್ ಆಸ್. ರೈಟ್. ಅವನೊಂದು ಈಸ್ ಲೈಕ್ ಅ ಆಸ್ ಮೀನ್ಸ್ ಕತ್ತೆ, ಅವನೊಂದು ಕತ್ತೆ. ಅವನ ಹತ್ರ ಏನು ನಾಲೆಡ್ಜ್ ಇಲ್ಲ ಅಂತೆ, ಅವನೊಬ್ಬ ಕತ್ತೆ ಅಂತ ಬೈತಿದ್ದಾನೆ. ಐ ಶುಡ್ ಬಿ ಗ್ಲಾಡ್ ಟು ಹ್ಯಾವ್ ಯು ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಆನ್ ದಿಸ್ ಅನ್ಪ್ಯಾರಲಲ್ಡ್ ಕೇಸ್. ಸೊ ಪ್ರಿನ್ಸಿಪಲ್ ಸರ್ ನಾವು ಟೆಲ್ಲಿಂಗ್ ಐ ಶುಡ್ ಬಿ ಗ್ಲ್ಯಾಡ್, ನನಗೆ ತುಂಬ ಖುಷಿ ಆಗುತ್ತೆ ಟು ಹ್ಯಾವ್ ಯು ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಆನ್ ದಿಸ್ ಅನ್ಪ್ಯಾರಲಲ್ಡ್ ಕೇಸ್. ನೀವು ಈ ಅನ್ಪ್ಯಾರಲಲ್ಡ್ ಮೀನ್ಸ್ ಅನ್ಮ್ಯಾಚ್ಡ್. ರೈಟ್. ನೋ ಕಂಪ್ಯಾರಿಸನ್, ಯಾವುದೇ ಥರದ ಕಂಪ್ಯಾರಿಸನ್ ಇಲ್ಲದೆ ಇರೋವಂಥ ಈ ಅನ್ಯೂಶುವಲ್ ಕೇಸ್ ಬಗ್ಗೆ ನೀವು ನಿಮ್ಮ ವ್ಯೂಸನ್ನು, ನಿಮ್ಮ ಒಪಿನಿಯನನ್ನು ಶೇರ್ ಮಾಡಿದ್ರೆ ನನಗೆ ಖುಷಿಯಾಗುತ್ತೆ ಅಂತ ಹೇಳ್ತಿದ್ದಾರೆ. ದ ಫಿಸಿಕ್ಸ್ ಮಾಸ್ಟರ್ ಜೆಂಟಲ್ಮ್ಯಾನ್, ದ ಕೇಸ್ ಈಸ್ ನ್ಯಾಚುರಲ್. ದ ಲಾ ಆಫ್ conservation of energy proves that any given pupil will lose in any given period as much knowledge as a teacher can drill into his head in another period of like duration. See, ಈಗ ಫಿಸಿಕ್ಸ್ ಮಾಸ್ಟರ್ ಹೇಳ್ತಿದ್ದಾರೆ, ಜೆಂಟಲ್ಮ್ಯಾನ್ ಅಂದರೆ ಪ್ರಿನ್ಸಿಪಲ್ ಸರ್ಗೆ ಹೇಳ್ತಿದ್ದಾರೆ. ಪ್ರಿನ್ಸಿಪಲ್ ಸರ್ ಮತ್ತು ಅಲ್ಲಿರುವಂಥ ಎಲ್ಲ ಟೀಚರ್ಸ್ಗೆ ಹೇಳ್ತಿದ್ದಾರೆ, ದ ಕೇಸ್ ಈಸ್ ನ್ಯಾಚುರಲ್. ಇದೇನು ಅನ್ಯೂಶುವಲ್ ಕೇಸ್ ಅಲ್ಲ, ಇದೊಂದು ನ್ಯಾಚುರಲ್ ಕೇಸ್. ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರೂವ್ಸ್ ದಟ್. ಏನು ಲಾ ಆಫ್ ಕನ್ಸರ್ವೇಷನ್ ಎನರ್ಜಿಯ ಸಂರಕ್ಷಣೆ ಮಾಡುವಂತಹ ಲಾ ಏನಿದೆ ಅದೇನು ಪ್ರೂವ್ ಮಾಡುತ್ತೆ ಅಂತ ಹೇಳಿದ್ರೆ, ಎನಿ ಗಿವನ್ ಟೈಮಲ್ಲಿ ಪೀಪಲ್ ವಿಲ್ ಲಾಸ್ ಇಫ್ ಎನಿ ಗಿವನ್ ಪೀರಿಯಡ್. ರೈಟ್. ಆಸ್ ಮಚ್ ನಾಲೆಡ್ಜ್ ಆಸ್ ಅ ಟೀಚರ್ ಕ್ಯಾನ್ ಡ್ರಿಲ್. ಸೊ ಕೊಟ್ಟಿರೋ ಟೈಮಲ್ಲಿ ಸ್ಟೂಡೆಂಟ್ ಏನಾದರೂ ಫೇಲ್ ಆದರೆ ಆಗ ಟೀಚರ್ ಏನು ಮಾಡ್ಬೋದು, ಈ ಕ್ಯಾನ್ ಡ್ರಿಲ್ ಇನ್ ಟು ಹಿಸ್ ಹೆಡ್ ಇನ್ ಅನದರ್ ಪೀರಿಯಡ್ ಆಫ್ ಲೈಕ್ ಡ್ಯೂರೇಷನ್. ಆಗ ಅವನ ತಲೆಗೆ ಮತ್ತೊಂದಷ್ಟನ್ನು ಏನು ಮಾಡ್ಬೋದು, ಟೀಚರ್ ಮತ್ತೊಂದಷ್ಟು ನಾಲೆಡ್ಜನ್ನು ಅವನ ತಲೆಯಲ್ಲಿ ತುಂಬೋದು ಅಂತ ಹೇಳ್ತಿದ್ದಾರೆ. ದ ಹಿಸ್ಟರಿ ಮಾಸ್ಟರ್, ದೇರ್ ಈಸ್ ನಥಿಂಗ್ ಲೈಕ್ ಇಟ್ ಇನ್ ದ ಹಿಸ್ಟರಿ ಆಫ್ ಸಿವಿಲೈಸೇಷನ್. ರೈಟ್. ಹಿಸ್ಟ್ರಿ ಮಾಸ್ಟರ್ ಹೇಳ್ತಿದ್ದಾರೆ, ದೆರ್ ಈಸ್ ನಥಿಂಗ್, ಈ ಥರದ್ದು ಇನ್ ದ ಹಿಸ್ಟ್ರಿ ಆಫ್ ಸಿವಿಲೈಸೇಷನಲ್ಲಿ ಕೂಡ ಯಾವುದೇ ಥರದ್ದು ವಿಷಯ ಇಲ್ಲ. ಇಟ್ ಈಸ್ ಸೆಟ್ ದ ಬಾರ್ಬನ್ಸ್ ಲರ್ನ್ಡ್ ನಥಿಂಗ್ ಆ್ಯಂಡ್ ಫರ್ಗೆಟ್ ನಥಿಂಗ್. ಇಫ್ ದಟ್ ಈಸ್ ಟ್ರೂ, ಬಾರ್ಬನ್ ಹೇಳ್ತಾನೆ ಲರ್ನ್ಡ್ ನಥಿಂಗ್ ಆ್ಯಂಡ್ ಫರ್ಗೆಟ್ ನಥಿಂಗ್. ನಾವು ಏನನ್ನೂ ಸಹ ಕಲ್ತಿಲ್ಲ ಅಂದರೆ ನಾವು ಏನನ್ನೂ ಸಹ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ರೈಟ್. ನಾವೇನಾದರೂ ಕಲ್ತಿದ್ವಿ ಅಂತ ಹೇಳಿದ್ರೆ ಮಾತ್ರ ಅದನ್ನು ಮರಿಲಿಕ್ಕೆ ಸಾಧ್ಯನೇ ವಿನಃ ನಾವೇನೂ ಕಲಿದೆ ನಾನು ಮರ್ತಿದ್ದೀನಿ ಅನ್ನೋದು ಸುಳ್ಳು ಅಂತ ಹೇಳ್ತಿದ್ದಾರೆ. ಇಫ್ ದಟ್ ಇಟ್ ಈಸ್ ಟ್ರೂ, ಬಾರ್ಬನ್ ಹೇಳೋದು ನಿಜ ಅನ್ನೋದಾದರೆ ನಾವು ಈಗ ಪ್ರೂವ್ ಮಾಡ್ಬೋದು ಅವನು ಕಲ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಫಿಸಿಕ್ಸ್ ಮಾಸ್ಟರ್, ದ ಲಾ ಆಫ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ ದ ಟು ಆರ್ಗ್ಯೂ. ಈಗ ಫಿಸಿಕ್ಸ್ ಮಾಸ್ಟರ್ ಹೇಳ್ತಿದ್ದಾರೆ, ಲಾ ಆಫ್ ದ ಕನ್ಸರ್ವೇಷನ್ ಆಫ್ ಎನರ್ಜಿಯಲ್ಲಿ ಅಂದರೆ ಎನರ್ಜಿಯ ಸಂರಕ್ಷಣೆಯ ನಿಯಮದಲ್ಲಿ 2 ಆರ್ಗ್ಯುಮೆಂಟ್ಸ್ ಇದೆ ಅಂತ. ದ ಮ್ಯಾಥಮೆಟಿಕ್ಸ್ ಮಾಸ್ಟರ್, ದ ಕ್ವಶನ್ ಈಸ್ done. Does he want the amount with simple or compound interest because in the later event? Right. ಮ್ಯಾಥಮೆಟಿಕ್ಸ್ ಮಾಸ್ಟರ್ ಕೇಳ್ತಿದ್ದಾರೆ, ನನ್ನ ಕ್ವಶನ್ ಏನಪ್ಪ ಅಂದರೆ, ಡಸ್ ಹಿ ವಾಂಟ್ ದ ಅಮೌಂಟ್ ವಿತ್ ಸಿಂಪಲ್
ಆರ್ ಕಾಂಪೌಂಡ್ ಇಂಟ್ರೆಸ್ಟ್, ಅವನೇನಾದರೂ ಅವನ ಅಮೌಂಟಿನ ಜೊತೆಗೆ ಇಂಟ್ರೆಸ್ಟನ್ನು ಕೇಳ್ತಿದ್ದಾನ. ರೈಟ್. ಸಿಂಪಲ್ ಆರ್ ಇಂಟರ್ಬ್ಲೆಂಡ್ ಇಂಟ್ರೆಸ್ಟನ್ನು ಏನಾದರೂ ಕೇಳ್ತಾ ಇದ್ದಾನ. ಬಿಕಾಸ್ ದ ಲೇಟರ್ ಇವೆಂಟ್, ಬಿಕಾಸ್ ನಮಗೆ ಗೊತ್ತಿರಬೇಕು ಅವನು ಇದಾದ ನಂತರ ನೆಕ್ಸ್ಟ್ ಅವನು ಕೇಳ್ಬೋದು ನನಗೆ ಇಂಟ್ರೆಸ್ಟ್ ಹಾಕಿ ಕೊಡಿ ಅಂತ. ಸೊ ಇದು ನನ್ನ ಕ್ವಶನ್. ನಾವು ಫಸ್ಟ್ ಇದಕ್ಕೆ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ದ ಜಿಯೋಗ್ರಫಿ ಮಾಸ್ಟರ್, ವೇರ್ ಇಸ್ ದ ಫೆಲೋ ಎನಿ ಹೌ. ಈಗ ಜಿಯೋಗ್ರಫಿ ಮಾಸ್ಟರ್ ಹೇಳ್ತಿದ್ದಾರೆ, ಸರಿ ಅವನೆಲ್ಲಿದ್ದಾನೆ, ಅವನನ್ನು ನೋಡೋಣ ಅಂತ ಹೇಳ್ತಿದ್ದಾರೆ. The principal is waiting outside. He wants to be re-examined. He says he learned nothing. He says a re-examination will prove it. I would like to know what you gentlemen think about it. ಸೊ ಪ್ರಿನ್ಸಿಪಲ್ ಸರ್ ಹೇಳ್ತಿದ್ದಾರೆ, he is waiting outside. ಅವನು ಹೊರಗಡೆ ಕಾಯ್ತಾ ಇದ್ದಾನೆ. he wants to be re-examined. ಅವನು ಮತ್ತೊಮ್ಮೆ ಎಕ್ಸಾಮನ್ನು ಕೊಡಲಿಕ್ಕೆ ರೆಡಿ ಇದ್ದಾನೆ. he says he learned nothing. ಅವನು ಏನು ಹೇಳ್ತಿದ್ದಾನೆ ಅಂದರೆ ಅವನು ಏನನ್ನೂ ಸಹ ಕಲ್ತಿಲ್ಲ ಅಂತ ಹೇಳ್ತಿದ್ದಾನೆ. he says a re-examination will prove it. ಅವನು ಹೇಳ್ತಾ ಇದ್ದಾನೆ, ನಾವು ರೀ-ಎಕ್ಸಾಮಿನೇಷನನ್ನು ಕೊಟ್ಟರೆ, ಮತ್ತೆ ಎಕ್ಸಾಮ್ ಕೊಟ್ಟರೆ ಅವ್ನು ಪ್ರೂವ್ ಮಾಡ್ತಾನಂತೆ. ಏನಂತ, ನಾನೇನು ಕಲ್ತಿಲ್ಲ ಅನ್ನೋದನ್ನು ಅವ್ನು ಪ್ರೂವ್ ಮಾಡ್ತಾನೆ ಹೇಳ್ತಿದ್ದಾರೆ. ಐ ವುಡ್ ಲೈಕ್ ಟು ನೋ ವಾಟ್ ಯು ಜೆಂಟಲ್ಮ್ಯಾನ್ ಥಿಂಕ್ ಅಬೌಟ್ ಇಟ್. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ದ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಚಂಕ್ಲಿಂಗ್, ಅ ರೀ-ಎಕ್ಸಾಮಿನೇಷನ್? Gentlemen, it is my conviction that we shall lose nothing by re-examining Wazirkov. If he fails, he will place us in an awkward position. Therefore, he must not fail. He has, shall I say, pursued advanced studies in the school of life. We will not make our questions too difficult. Agreed, gentlemen? We are dealing with a sly, crafty individual who will try to get the better of us and his money back by hook or crook. We must checkmate him. ಸೊ ಮ್ಯಾಥಮೆಟಿಕ್ಸ್ ಸರ್ ಹೇಳ್ತಿದ್ದಾರೆ, ಆ ರೀ-ಎಕ್ಸಾಮಿನೇಷನ್ ಏನು, ರೀ-ಎಕ್ಸಾಮಿನೇಷನ್ ಕೊಡಬೇಕಂತ. ಓಕೆ ಜೆಂಟಲ್ಮ್ಯಾನ್, ಇಟ್ ಈಸ್ ಮೈ ಕನ್ವಿಕ್ಷನ್, ನಾನೊಂದು ಡಿಸೈಡ್ ಮಾಡಿದ್ದೇನೆ ಜೆಂಟಲ್ಮ್ಯಾನ್, ದ್ಯಾಟ್ ವಿ ಶಲ್ ಲೂಸ್ ನಥಿಂಗ್ ಬೈ ರೀ-ಎಕ್ಸಾಮೈನಿಂಗ್ ವಾಜರ್ಕಾಫ್. ನಾವು ವಾಜರ್ಕಾಫನ್ನು ಎಕ್ಸಾಮಿನೇಷನ್ ಕೊಡೋದ್ರಿಂದ ವಾಜರ್ಕಾಫಿಗೆ ನಾವು ಏನನ್ನೂ ಸಹ ಕಳ್ಕೊಳ್ಳೋದಿಲ್ಲ. ಇಫ್ ಈ ಫೇಲ್ಸ್ ಈ ವಿಲ್ ಪ್ಲೇಸಸ್ ಇನ್ ಆನ್ ಅಕ್ವರ್ಡ್ ಪೊಸಿಷನ್. ಅವನೇನಾದರೂ ಫೇಲ್ ಆದ ಅಂತ ಹೇಳಿದ್ರೆ ನಮ್ಮನ್ನು ಒಂದು ಅಕ್ವರ್ಡ್ ಪೊಸಿಷನಲ್ಲಿ, ಮೀನ್ಸ್ ಶ್ಯಾಮ್ಲಿ ಪೊಸಿಷನಲ್ಲಿ ನಮ್ಮನ್ನು ಇಡ್ತಾರೆ. ರೈಟ್. ದೇರ್ ಫೋರ್ ಈ ಮಸ್ಟ್ ನಾಟ್ ಫೇಲ್. ಸೊ ನಮಗೆ ಆ ಅಕ್ವರ್ಡ್ ಪೊಸಿಷನ್ ಬರೋದು ಬೇಡ ಅನ್ನೋದಾದರೆ, ಮೀನ್ಸ್ ಒಂದು ಎಡವಟ್ಟಿನ ಸಿಚುವೇಶನ್ ಬರೋದು ಬೇಡ ಅನ್ನೋದಾದರೆ ಅವನೇನು ಮಾಡಬಾರ್ದು, ಈ ಮಸ್ಟ್ ನಾಟ್ ಫೇಲ್. ಅವನು ಎಕ್ಸಾಮಲ್ಲಿ ಫೇಲ್ ಆಗಲೇಬಾರ್ದು. ಈ ಹ್ಯಾಸ್, ಶಾಲ್ ಐ ಸೇ, ಹಾಗಾದರೆ ನಾನೊಂದು ಮಾತಿಲ್ಲ ಅಂತ ಹೇಳ್ತಿದ್ದೆ. ಪರ್ಸ್ಯೂಡ್ ಅಡ್ವಾನ್ಸ್ಡ್ ಸ್ಟಡೀಸ್ ಇನ್ ದ ಸ್ಕೂಲ್ ಆಫ್ ಲೈಫ್, ವಿ ವಿಲ್ ನಾಟ್ ಮೇಕ್ ಅವರ್ ಕ್ವೆಶನ್ಸ್ ಟೂ ಡಿಫಿಕಲ್ಟ್. ಅವನು ಏನು ಮಾಡಿದ್ದಾನೆ, ಅವನ ಸ್ಕೂಲ್ ಆಫ್ ಲೈಫಲ್ಲಿ ಅವನು ಅಡ್ವಾನ್ಸ್ಡ್ ಎಜುಕೇಷನನ್ನು ಪಡ್ಕೊಂಡಿದ್ದಾನೆ. ರೈಟ್. ಸೊ ನಾವೇನು ಮಾಡೋಣ, ನಮ್ಮ ಕ್ವಶನ್ ಪೇಪರ್ಸನ್ನು ಟೂ ಡಿಫಿಕಲ್ಟ್ ಮಾಡೋದು ಬೇಡ. ರೈಟ್. ಅಗ್ರೀಡ್ ಜೆಂಟಲ್ಮ್ಯಾನ್ ಅಂತ ಎಲ್ಲ ಅಲ್ಲಿರೋ ಉಳಿದ ಟೀಚರ್ಸ್ಗಳಿಗೆಲ್ಲ ಕೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಅವ್ರು ಹೇಳ್ತಿದ್ದಾರೆ, ವಿ ಆರ್ ಡೀಲಿಂಗ್ ವಿತ್ ಅ ಸ್ಲೈ, crafty individual who will try to get the better of us. See, ನಾವೇನು ಮಾಡೋಣ, ಡೀಲಿಂಗ್ ವಿತ್ ಅ ಸ್ಲೈ ಮೀನ್ಸ್ ಡಿಸಾನೆಸ್ಟ್. ರೈಟ್. ಮೋಸ. ನಾವೀಗ ಏನು ಮಾಡೋಣ, ಸ್ವಲ್ಪ ಡಿಸಾನೆಸ್ಟ್ ಆಗಿ ಕ್ರಾಫ್ಟಿ ಇಂಡಿವಿಜುವಲ್ ಅವನನ್ನು ಏನು ಮಾಡೋಣ, ಅವನಿಗೆ ವಂಚನೆ ಮಾಡೋಣ, ಅವನಿಗೆ ಸ್ವಲ್ಪ ಮೋಸದ ಮಾಡಿ ಒಂದು ಕ್ವಶನ್ ಪೇಪರನ್ನು ಕೊಡೋಣ. ಹೂ ವಿಲ್ ಟ್ರೈ ಟು ಗೆಟ್ ದ ಬೆಟರ್ ಆಫ್ ಅಸ್ ಆ್ಯಂಡ್ ಇಸ್ ಮನಿ ಬ್ಯಾಕ್ ಬೈ ಹುಕ್ ಆರ್ ಕ್ರೂಕ್. ವಿ ಮಸ್ಟ್ ಚೆಕ್ ಮೆಟ್ ಹಿಮ್. ಸೊ ಬೈ ಹುಕ್ ಆರ್ ಕ್ರೂಕ್ ಮೀನ್ಸ್ ಬೈ ಎನಿ ಮೀನ್ಸ್ ನೆಸಸರಿ. ರೈಟ್. ಅವರಿಗೆ ಈಗ ನೀಡಿದೆ, ಡೂ ಆರ್ ಡೈ ಸಿಚುವೇಶನ್ ಅವರಿಗೆ. ರೈಟ್. ವಿ ಮಸ್ಟ್ ಚೆಕ್ ಮೆಟ್ ಹಿಮ್. ಅವನಿಗೆ ಏನು ಮಾಡಬೇಕಾಗಿದೆ, ಇವರು ಚೆಕ್ ಮೆಟನ್ನು ಕೊಡಬೇಕಾಗಿದೆ. ದ ಫಿಸಿಕ್ಸ್ ಮಾಸ್ಟರ್, ಹೌ? ಈಗ ಫಿಸಿಕ್ಸ್ ಮಾಸ್ಟರ್ ಕೇಳ್ತಿದ್ದಾರೆ, ಹೌ? ಹಾಗಾದರೆ ಹೇಗೆ ಮಾಡೋದು? ದ ಮ್ಯಾಥಮೆಟಿಕ್ಸ್ ಮಾಸ್ಟರ್, by sticking together. The object is to prevent him from failing, because if he fails, he succeeds. That we must stop. If he fails tomorrow, there will be 2 more former pupils, and the next day a dozen.
We must back each other up, gentlemen, so that these painful affairs does not become a pedagogical scandal. We will ask him questions. Whatever his answers, we agree beforehand that they are ಕರೆಕ್ಟ್. ಸೊ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಹೇಳ್ತಿದ್ದಾರೆ, ಬೈ ಸ್ಟಿಕ್ಕಿಂಗ್ ಟುಗೆದರ್, ನಾವೆಲ್ಲರೂ ಒಟ್ಟಿಗೆ ಇರೋದ್ರ ಮೂಲಕ ಇದನ್ನು ನಾವು ಮಾಡ್ಬೋದು. ದ ಆಬ್ಜೆಕ್ಟ್ ಈಸ್ ಟು ಪ್ರಿವೆಂಟ್ ಹಿಮ್ ಫ್ರಮ್ ಫೇಲಿಂಗ್. ಆಬ್ಜೆಕ್ಟ್ ಏನಪ್ಪ ಅಂತ ಹೇಳಿದ್ರೆ, ಅವನನ್ನು ನಾವೇನು ಮಾಡಬೇಕು, ಫೇಲ್ ಆಗೋದ್ರಿಂದ ಪಾರ್ ಮಾಡಬೇಕು. ಅವನಿಗೆ ನಾವು ಯಾವುದೇ ಥರದ ಕ್ವಶನ್ಸ್ ಕೊಟ್ಟರು ಅವನು ಏನು ಬರೆದಿದ್ರು ಏನು ಮಾಡಬೇಕು, ನಾವು ಅವನನ್ನು ಪಾಸ್ ಮಾಡಬೇಕು. ಬಿಕಾಸ್ ಇಫ್ ಈ ಫೇಲ್ಸ್ ಈ ಸಕ್ಸೆಸ್, ಅವನೇನಾದರೂ ಫೇಲ್ ಆದ ಅಂತ ಹೇಳಿದ್ರೆ ಈ ಎಕ್ಸಾಮಿನೇಷನಲ್ಲಿ ಅವನು ಸಕ್ಸಸ್ ಆಗ್ತಾನೆ. ರೈಟ್, ದ್ಯಾಟ್ ವಿ ಮಸ್ಟ್ ಸ್ಟಾಪ್. ನಾವು ಅದನ್ನು ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕು. ಅವನು ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು. ಇಫ್ ಈ ಫೇಲ್ಸ್ ಟುಮಾರೋ, ದೇರ್ ವಿಲ್ ಬಿ 2 more former students and the next day a dozen. ಸೊ ಅವನೇನಾದರೂ ಸಪೋಸ್ ಈಗ ಫೇಲ್ ಆದರೆ ನಾಳೆ ಮತ್ತೆ ಹಳೆಯ 1-2 ವಿದ್ಯಾರ್ಥಿಗಳು ಬರ್ಬೋದು. ಅದಾದ ನಂತರ ನೆಕ್ಸ್ಟ್ ಡೇ 1 ಡಜನ್ ಮಕ್ಕಳು ಹಳೆಯ ಸ್ಟೂಡೆಂಟ್ ಬಂದುಬಿಟ್ಟು ನಮಗೆ ರೀಫಂಡ್ ಕೊಡಿ ಅಂತ ಕೇಳ್ಬೋದು. ವಿ ಮಸ್ಟ್ ಬ್ಯಾಕ್ ಈಚ್ ಅದರ್ ಅಪ್, gentlemen, so that this painful affair does not become a pedagogical scandal. ಸೊ ಈಗ ನಾವೇನಾದರೂ ಇವನು ಎಕ್ಸಾಮಲ್ಲಿ ಫೇಲ್ ಆದ ಅಂತ ಹೇಳಿದ್ರೆ ಅವನು ಸಕ್ಸಸ್ ಆಗ್ತಾನೆ. ರೈಟ್, ಅವನು ಸಕ್ಸಸ್ ಆದ ಅಂತ ಹೇಳಿದ್ರೆ ಅವನು ಏನು ಟ್ಯೂಷನ್ ಫೀಸನ್ನು ಕೊಟ್ಟಿದ್ದ ನಾವು ಅದನ್ನು ಅವನಿಗೆ ರೀಫಂಡ್ ಮಾಡಬೇಕಾಗುತ್ತೆ. ಇವತ್ತು ನಾವು ಇವನಿಗೆ ರೀಫಂಡ್ ಮಾಡಿದ್ರೆ ನಾಳೆ ಮತ್ತೊಂದೆರಡು ಸ್ಟೂಡೆಂಟ್ಸ್ ಬರ್ತಾರೆ ನನಗೆ ರೀಫಂಡ್ ಕೊಡಿ ಅಂತ. ಸೊ ಅವರಿಗೆ ಕೂಡ ನಾವು ಕೊಡಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಡೇ 1 ಡಜನ್ ಮಕ್ಕಳು ಬರ್ಬೋದು, ಅಥವಾ ಎಲ್ಲ ಫಾರ್ಮರ್ ಸ್ಟೂಡೆಂಟ್ಸ್ಗಳು ಕೂಡ ಬಂದು ನಮಗೆ ರೀಫಂಡ್ ಕೊಡಿ ಅಂತ ಕೇಳ್ಬೋದು. ಸೊ ಅದೆಲ್ಲವನ್ನು ನಾವೇನು ಮಾಡಬೇಕಾಗುತ್ತೆ, ಕೊಡ್ತಾ ಹೋಗಬೇಕಾಗುತ್ತೆ. ಸೊ ನಾವೀಗ ಏನಾದರೂ ಅವನು ಏನೇ ಬರೆದ್ರು ಅದು ರೈಟ್ ಆನ್ಸರ್ ಅಂತ ನಾವು ಪ್ರೂವ್ ಮಾಡಿದ್ರೆ ಇದೇನು ಡಸ್ ನಾಟ್ ಬಿಕಮ್ ಅ ಪೆಡಗಾಜಿಕಲ್ ಸ್ಕ್ಯಾಂಡಲ್. ಇದೇನು ಸ್ಕ್ಯಾಂಡಲ್ ಆಗಲ್ಲ. ಪೆಡಗಾಜಿಕಲ್ ಮೀನ್ಸ್ ಎಜುಕೇಷ್ನಲ್ ಸ್ಕ್ಯಾಂಡಲ್ ಆಗಲ್ಲ ಇದೇನು. ರೈಟ್, ಸೊ ನಾವೇನು ಮಾಡೋಣ, ಅವನು ಏನು ಬರೋದ್ರು ಕೂಡ ಅದನ್ನು ರೈಟ್ ಅಂತ ಕನ್ಸಿಡರ್ ಮಾಡೋಣ. ವಿ ವಿಲ್ ಆಸ್ಕ್ ಹಿಮ್ ಕ್ವಶನ್ಸ್. ನಾವು ಅವನಿಗೆ ಕ್ವಶನ್ಸ್ ಕೇಳೋಣ. ವಾಟ್ ಎವರ್ ಈಸ್ ಆನ್ಸರ್ಸ್ ವಿ ಅಗ್ರಿ ಬಿಫೋರ್ ಹ್ಯಾಂಡ್ ದಟ್ ದೇ ಆರ್ ಕರೆಕ್ಟ್. ಅವ್ನಿಗೆ ಏನೇ ಬರೆದಿದ್ರು ಕೂಡ ನಾವು ಮೊದಲೇ ಡಿಸೈಡ್ ಮಾಡ್ಕೊಂಬಿಡೋಣ, ಮೊದಲೇ ಒಪ್ಕೊಳ್ಳೋಣ ಅವ್ನು ಬರೆದಿರೋದು ಕರೆಕ್ಟಾಗಿದೆ ಅಂತ. ದ ಹಿಸ್ಟರಿ ಮಾಸ್ಟರ್ ಹೂ ವಿಲ್ ಡಿಸೈಡ್. ಹಿಸ್ಟ್ರಿ ಮಾಸ್ಟರ್ ಕೇಳ್ತಿದ್ದಾರೆ, ಸರಿನಪ್ಪ ಹಾಗಾದರೆ ಯಾರು ಡಿಸೈಡ್ ಮಾಡೋದು? ದ ಮ್ಯಾಥಮೆಟಿಕ್ಸ್ ಮಾಸ್ಟರ್, ಐ. ಇಫ್ ಯು ವಿಲ್ ಪರ್ಮಿಟ್ ಮೀ ಮಿಸ್ಟರ್ ಪ್ರಿನ್ಸಿಪಲ್, let us proceed with the examination. We will show the former student that we too can be true. Right, ಈಗ ಮ್ಯಾಥಮೆಟಿಕ್ಸ್ ಸರ್ ಹೇಳ್ತಿದ್ದಾರೆ, ಯಾರು ಡಿಸೈಡ್ ಮಾಡೋದು ಅಂತ ಹಿಸ್ಟ್ರಿ ಮಾಸ್ಟರ್ ಕೇಳಿದ್ದಕ್ಕೆ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಹೇಳ್ತಿದ್ದಾರೆ, ನಾನು ಮಾಡ್ತೀನಿ. ಇಫ್ ಯು ವಿಲ್ ಪರ್ಮಿಟ್ ಮೀ, ನೀವು ನನಗೆ ಪರ್ಮಿಷನನ್ನು ಕೊಟ್ಟರೆ ನಾನು ಡಿಸೈಡ್ ಮಾಡ್ತೀನಿ. ಅವನ ಕ್ವೆಶನ್ಸ್ ಪೇಪರ್ ಏನಿದೆ ಅದು ರೈಟ್ ಇದೆಯಾ ರಾಂಗ್ ಇದೆಯಾ ಅಂತ ನಾನು ಡಿಸೈಡ್ ಮಾಡ್ತೀನಿ ಹೇಳ್ತಿದ್ದಾರೆ. ಹಾಗಾದರೆ ಮಿಸ್ಟರ್ ಪ್ರಿನ್ಸಿಪಲ್, ಲೆಟ್ ಅಸ್ ಪ್ರೊಸೀಡ್ ದ ಎಕ್ಸಾಮಿನೇಷನ್. ಹಾಗಾದರೆ ನಾವು ಎಕ್ಸಾಮಿನೇಷನನ್ನು ಪ್ರೊಸೀಡ್ ಮಾಡೋಣ, ಸ್ಟಾರ್ಟ್ ಮಾಡೋಣ ಹೇಳ್ತಿದ್ದಾರೆ. ವಿ ವಿಲ್ ಶೋ ದ ಫಾರ್ಮರ್ ಪೂಪಿಲ್ ದ್ಯಾಟ್ ವಿ ಟೂ ಕ್ಯಾನ್ ಬಿ ಶ್ರೀವ್. ನಾವು ಏನಂತ ಪ್ರೂವ್ ಮಾಡೋಣ, ನಮ್ಮ ಫಾರ್ಮರ್ ಸ್ಟೂಡೆಂಟ್ ಇದ್ದಾನಲ್ಲ ಅವನಿಗೆ ಏನಂತ ಪ್ರೂವ್ ಮಾಡೋಣ, ನಾವು ಕೂಡ ಇಂಟೆಲಿಜೆಂಟ್, ನಾವು ಕೂಡ ಬ್ರಿಲಿಯಂಟ್, ಶ್ರೀವ್ ಅನ್ನೋದನ್ನು ಅವನಿಗೆ ಪ್ರೂವ್ ಮಾಡೋಣ. ದ ಪ್ರಿನ್ಸಿಪಲ್ ರಿಂಗಿಂಗ್ ಅನ್ಈಸಿಲಿ. ಅವನಿಗೆ ಕಾಲಿಂಗ್ ಬೆಲ್ಲನ್ನು ರಿಂಗ್ ಮಾಡ್ತಾ ಇದ್ದಾರೆ ಪ್ರಿನ್ಸಿಪಲ್ ಸರ್. ಈಸ್ ನಾಟ್ ದೇರ್ ಅ ಚಾನ್ಸ್ ಆಫ್ ಸಮಥಿಂಗ್ ಗೋಯಿಂಗ್ ರಾಂಗ್? ಸಪೋಸ್ ಇಟ್ ಗೆಟ್ಸ್ ಇನ್ ಟು ದ ನ್ಯೂಸ್ ಪೇಪರ್ಸ್. ಈಗ ಪ್ರಿನ್ಸಿಪಲ್ ಸರ್ ಕೇಳ್ತಿದ್ದಾರೆ, ಈಸ್ ನಾಟ್ ದೇರ್ ಅ ಚಾನ್ಸ್ ಆಫ್ ಸಮಥಿಂಗ್ ಗೋಯಿಂಗ್ ರಾಂಗ್? ಇಲ್ಲೇನೋ ತಪ್ಪಾಗೋ ಚಾನ್ಸ್ ಇಲ್ಲ ಅಲ್ವಾ? ಸಪೋಸ್ ಏನಾದರೂ ಮಿಸ್ಟೇಕ್ ಆಗಿ ಅದೇನಾದರೂ ನ್ಯೂಸ್ ಪೇಪರ್ಸ್ಗೆ ಹೋದರೆ, ಬಿಕಾಸ್ ವಾಜರ್ ಕಾಫು ಫಸ್ಟೇ ಹೇಳಿದ್ದಾನೆ, ಆ್ಯಕ್ಟ್ 1 ಆರ್ ಯೂನಿಟ್ 1 ಹೇಳಿದ್ದಾನೆ ಏನಂತ, ನೀವೇನಾದರೂ ನನ್ನನ್ನು ರಾಂಗಾಗಿ ಟ್ರೀಟ್ ಮಾಡಿದ್ರೆ ನಾನು ಎಜುಕೇಷ್ನಲ್ ಮಿನಿಸ್ಟ್ರ್ ಹತ್ರ ಹೋಗ್ತೀನಿ, ನಾನು ಅವ್ರ ಹತ್ರನೇ ಹೋಗಿ ಕೇಳ್ತೀನಿ, ನೀವು ನನಗೇನು ಟೀಚ್ ಮಾಡದೆ ನನ್ನ ಟ್ಯೂಷನ್ ಫೀಸನ್ನು ತೊಗೊಂಡಿದ್ದೀರಾ ಅಂತ ನಾನು ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸೊ ಅದಕ್ಕೀಗ ಪ್ರಿನ್ಸಿಪಲ್ ಸರ್ಗೆ ಸ್ವಲ್ಪ ಭಯ ಆಗ್ತಿದೆ, ಈ ವಿಷಯವೇನಾದರೂ ನ್ಯೂಸ್ ಪೇಪರ್ಗೆ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ದ ಮ್ಯಾಥಮೆಟಿಕ್ಸ್ ಮಾಸ್ಟರ್, ಲೀವ್ ಇಟ್ ಟು ಅಸ್. ಮ್ಯಾಥಮೆಟಿಕ್ಸ್ ಸರ್ ಹೇಳ್ತಿದ್ದಾರೆ, ಸರ್ ಲೀವ್ ಇಟ್ ಟು ಅಸ್, ಸರ್ ಆ ವಿಷಯನ ನಮಗೆ ಬಿಟ್ಬಿಡಿ, ನಾವು ನೋಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ದ ಪ್ರಿನ್ಸಿಪಲ್ ಟು ದ ಸರ್ವೆಂಟ್ ಹೂ ಹ್ಯಾಸ್ ಅಪಿಯರ್ಡ್ ಶೋ ಹೇರ್ ವಾಜರ್ ಕಾಫ್. ಈಗ ಪ್ರಿನ್ಸಿಪಲ್ ಸರ್ ಹೇಳ್ತಿದ್ದಾರೆ ಟು ದ ಸರ್ವೆಂಟ್ ಕಾಲಿಂಗ್ ಬೆಲ್ ಮಾಡಿದ ತಕ್ಷಣ ಒಳಗೆ ಬರ್ತಾನೆ. ಸೊ ಅವನಿಗೆ ಹೇಳ್ತಿದ್ದಾರೆ, ಶೋ ಇನ್
ಹೇರ್ ವಾಸರ್ ಕಫ್, ಹೇರ್ ಮೀನ್ಸ್ ಮಿಸ್ಟರ್, ರೈಟ್. ಅಲ್ಲಿ ಇನ್ನು ವೆಯ್ಟ್ ಮಾಡ್ತಿದ್ದಾನಲ್ಲ ಮಿಸ್ಟರ್ ವಾಸರ್ ಕಫ್, ಅವನಿಗೆ ಒಳಗೆ ಕಳುಹಿಸು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಯೂನಿಟ್ 2ನಲ್ಲಿ ಬರುವಂಥ ವಿಷಯ. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಯೂನಿಟ್ 3 ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಥ್ಯಾಂಕ್ ಯು.